ಬಂಗಾರವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ವೈಭವ ಉತ್ಸವಕ್ಕೆ ನಮ್ಮನ್ನು ಆಮಂತ್ರಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ಸತ್ಕರಿಸಿ ಸನ್ಮಾನಿಸಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತೆ ಕೊಂದ್ರಲೇ ಏನ ಆಸೆ ಉತ್ತರ ಮಾಡ್ತೀನಿ ನೋಡು. ಕೊಂದ್ರ ಹಂಗೆ ಕೊಂದ್ಬಿಡು. ಅಲ್ಲ ಕೊಂದ್ರ ಅಂತ ಕೊಂದು ಬಿಡ್ಬೇಕು ಮಾಡ್ಯಾರ. ಆಯ್ತಾ? ಓಕೆ, ಚಪ್ಪಾಳೆ ಹೊಡ್ರಿ ಎಲ್ಲಾರ. ಈ ಸದ್ದ ದಿನ ಮಾತಾಡಕ್ ಕೊಡ್ತಾರೆ, ದಿನ ಬಂದ್ರು ದಿನ ಮಾತಾಡ್ರಿ ಅಂತಾರೆ. ಒಂದೇ ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ನಮ್ಮ ಕಾಶ್ಯಪ್ನವ್ರ ಕುಟುಂಬ ಯಾವತ್ತು ಈ ಮಠದ ಭಕ್ತರು ಇಂದು ಕೂಡ ಇದ್ವಿ, ಮುಂದೂ ಕೂಡ ರಾಜಕೀಯ ಅನ್ನೋದಕ್ಕಿಂತ ದುರೀಣರು ಅನ್ನೋದಕ್ಕಿಂತ ಈ ಮಠದ ಭಕ್ತರಾಗಿ ನಾವು ಸೇವೆ ಸಲ್ಲಿಸೋದಕ್ಕೆ ಬಯಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಮಾನ್ಯ ಶಾಸಕರು ನನ್ನ ಪತಿಯವರಾದಂಥ ವಿಜಯಾನಂದ ಕಾಶ್ಯಪ್ನವ್ರು ಬರಬೇಕಾಗಿತ್ತು. 3 ದಿನ ಬರ್ತೀವಿ ಅಂತೇಳಿ ಅಜ್ಜರಿಗೆ ಮಾತು ಕೊಟ್ಟಿದ್ರು. ಅವ್ರು ಬಂದ ತಕ್ಷಣ ಕೇಳಿದ್ರು ಅಜ್ಜವ್ರು ಯಾಕೆ ಬಂದಿಲ್ಲ ಅಂತ. ಅವರಿಗೆ ಸ್ವಲ್ಪ ಫ್ಲೂ ಇರೋದ್ರಿಂದ ಕಳೆದ 4-5 ದಿನದಿಂದ ಹುಷಾರಿಲ್ಲ. ಆದರೂ ಕೂಡ 2 ದಿನ ಮಠದ ಕಾರ್ಯಕ್ರಮಕ್ಕೆ ನಿರಂತರವಾಗಿ 12:30ವರೆಗೂ ಪಾಲ್ಗೊಂಡ್ರು. ಇವತ್ತು ಬಹಳ ಸುಸ್ತಾಗಿರೋ ಕಾರಣ ಅವರು ಬಂದಿಲ್ಲ. ಅವರ ಪರವಾಗಿ ಎಲ್ಲರಿಗೂ ಸಮಾರೋಪ ಸಮಾರಂಭದ ಶುಭವನ್ನ ಕೋರಿ ಮುಂದಿನ ವರ್ಷ ಅವರು ಶ್ರೀಗಳು ಅಪ್ಪಣೆ ಕೊಟ್ರೆ ಸಂಪೂರ್ಣ ಜವಾಬ್ದಾರಿಯನ್ನು ನಾವು ದಂಪತಿಗಳು ಹೊತ್ಕೋತೀವಿ ಅಂತ ಮೊದಲನೇ ದಿನನೂ ಹೇಳಿದ್ವಿ. ಇವತ್ತು ಕೂಡ ಅದೇ ಮಾತನ್ನ ಅದೇ ಸಂದೇಶವನ್ನ ಅವರು ರವಾನಿಸಿದ್ದಾರೆ. ಎಲ್ಲರಿಗೂ ಸಿದ್ದಪ್ಪಜ್ಜ ಒಳ್ಳೇದು ಮಾಡಲಿ ಅಂತೇಳಿ ಸಂದೇಶವನ್ನ, ಅದಕ್ಕಿಂತ ವಿಶೇಷವಾಗಿ ರೈತರ ಬಾಳನ್ನ ಹಸನಾಗ್ಲಿಸ್ಲಿ ಅಂತ ಅನ್ನುವಂಥ ಸಂದೇಶವನ್ನ ಅವರು ನನ್ನ ಮೂಲಕ ರವಾನಿಸಿರೋದ್ರಿಂದ ತಮ್ಮೆಲ್ಲರಿಗೂ ಶಾಸಕರ ಸಂದೇಶವನ್ನ ಹೇಳ್ತಾ, ಈ ಮಠದ ಭಕ್ತರಾಗಿ ಯಾವತ್ತೂ ಕೂಡ ಅಜ್ಜವ್ರು ಬಹಳ ಬೈತಿರ್ತಾರೆ. ವಿಶೇಷ ಅನಿಸ್ತಿತ್ತು, ವಿ ಸೋಮಣ್ಣವ್ರು ಕೂತಾಗ ಮಾತಾಡ್ತಿದ್ರು. ಅವರ ಭಾಷೆ ಮೈಸೂರು ಕಡೆ ಭಾಷೆ ಆದ್ರೂ ಉತ್ತರ ಕರ್ನಾಟಕ ಭಾಷೆ ಕೇಳಿದಾಗ ಬಹಳ ವಿಶೇಷತೆ ಅವರಿಗೆ, ಅದ್ರ ಜೊತೆಗೆ ಕುತೂಹಲ ಕೂಡ ಸಾಕಷ್ಟು ಅನಿಸ್ತು ಅವರಿಗೆ. ಇವತ್ತು ಆ ಒಂದು ಮೈಸೂರು ಪ್ರಾಂತದಲ್ಲಿ ಭಕ್ತರಾಗಿ ಮಠದಲ್ಲಿ ಸೇವೆ ಸಲ್ಲಿಸೋದಕ್ಕೂ ಈ ಭಾಗದ, ಅದು ವಿಶೇಷವಾಗಿ ಸಿದ್ದನಕೊಳ್ಳದಲ್ಲಿ ಭಕ್ತರಾಗಿ ಅವರು ಬಂದಿದ್ದು ವಿಶೇಷತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ಯಾವತ್ತೂ ಕೂಡ ನಾವು ಮಠಕ್ಕೆ ಹೋದಾಗ ದಕ್ಷಿಣಕ್ಕೆ ನೀಡುವಂತ ಸಂಪ್ರದಾಯ ಇರುತ್ತೆ. ಆದ್ರೆ ಇಲ್ಲಿ ಅಜ್ಜರು ಪದೇ ಪದೇ ಹೇಳ್ತಿರ್ತಾರೆ, ಯಾರು ಕೂಡ ನನಗೆ ದಕ್ಷಿಣಕ್ಕೆ ನೀಡಬೇಡ್ರಿ, ದಕ್ಷಿಣೆ ನೀಡಿದ್ರೆ ಇಲ್ಲ ಅಂದ್ರೆ ಚೆಕ್ ಹಾಗೂ ನೀವೇನಾದ್ರೂ ಮೊತ್ತವನ್ನ ಕೊಟ್ರೆ ತಿರುಗಿ ದಿವಸ ನಾನೇ ಇರಲ್ಲ ಅಂತೇಳಿ. ಇವತ್ತು ಅದು ಗುರುಗಳ ವಿಶೇಷತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಜಾತಿ ಜನಾಂಗ ವರ್ಗದವರನ್ನು ಸಮನಾಗಿ ಕಾಣುವಂತ ಭಾವೈಕ್ಯತೆ ಮಠ ಯಾವ್ದಾದ್ರು ಇದ್ರೆ ಅದು ಸಿದ್ದನಕೊಳ್ಳ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಾನು ನದಾಫ್ ಅವ್ರ ಹೆಸರು ತಗೊಂಡೆ. ಯಾಕಂತಂದ್ರೆ ಅವ್ರು ಇವತ್ತು ಧರ್ಮದಲ್ಲಿ ಅನ್ಯ ಧರ್ಮರಾದ್ರೂ ಕೂಡ ಅಚ್ಚ ಕನ್ನಡದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಅವರು ಒಂದು ಸ್ಪೀಚ್ ಅನ್ನು ನೀಡಿದ್ದು ಬಹಳ ಖುಷಿ ತಂದು ಕೊಡ್ತು. ಇವತ್ತು ಎಲ್ಲರೂ ಕೂಡ ಸಾಮರಸ್ಯದಿಂದ ಬಾಳಬೇಕು ಅನ್ನುವಂತ ಸಂದೇಶವನ್ನ ಸಿದ್ದನಕೊಳ್ಳಾದ ಸಿದ್ದಪ್ಪಜ್ಜ ಅವಾಗೇ ಸಾರೋಗಿದ್ರು. ಅದನ್ನ ಮತ್ತೆ ನಿರಂತರವಾಗಿ ಶಿವಕುಮಾರ ಸ್ವಾಮಿಗಳು ಮುಂದುವರ್ಸ್ಕೊಂಡ್ ಬಂದಿದ್ದಾರೆ. ಅವ್ರ ಭಕ್ತರಿಗೆ ಹೇಳೋದು ಒಂದೇ, ನಿಮ್ಮ ಕೈಯಲ್ಲಾದಂತ ದಾನ ಧರ್ಮ ಮಾಡ್ರಿ. ನಿಮಗೆ 10 ರೂಪಾಯಿ ದುಡಿದ್ರಿ ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 2 ರೂಪಾಯಿ ಆದ್ರೂ ದಾನ ಮಾಡುವಂತದನ್ನ ರೂಢಿಸ್ಕೊಳ್ರಿ. ನೊಂದಂತವರಿಗೆ, ಬಡವರಿಗೆ, ದೀನ ದಲಿತರಿಗೆ ಕೈಲಾದಂತ ಸಹಾಯವನ್ನ ಮಾಡ್ರಿ ಅನ್ನುವಂತ ಸಂದೇಶವನ್ನ ಈ ಮಠದಿಂದ ಸಾರೋದ್ರ ಜೊತೆಗೆ ಯಾವತ್ತೂ ಕೂಡ ಜಾತ್ರೆಯನ್ನ ಮಾಡುವಂಥದ್ದು ಭಾವೈಕ್ಯತೆಯ ಸಾಮರಸ್ಯ ಸಾರೋದಕ್ಕೆ, ಜಾತ್ರೆಯಲ್ಲಿ ಎಲ್ಲ ವೈಮನಸ್ಸುಗಳನ್ನ ಮನಸ್ತಾಪಗಳನ್ನ ಮರೆತು ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡೋದ್ರ ಮೂಲಕ ಮತ್ತೊಮ್ಮೆ ಭಾವೈಕ್ಯತೆ ನೆಲೆಸಿರ್ಲಿ, ಶಾಂತಿ ನೆಲೆಸಿರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರೆಯನ್ನ ಮಾಡ್ತಾರೆ. ಮುಂದಿನ ದಿನಮಾನದಲ್ಲಿ ಇದಕ್ಕಿನ ಅದ್ದೂರಿ ಜಾತ್ರೆಯನ್ನ ನಾವುಗಳು ನಡೆಸ್ಕೊಡೋದಕ್ಕೆ ಗುರುಗಳು ಅನುವು ಮಾಡಿಕೊಡ್ಬೇಕು ಅಂತೇಳಿ ಈ ಸಮಾರಂಭದಲ್ಲಿ ನಾನು ಗುರುಗಳಿಗೆ ಮನವಿಯನ್ನ, ನಾವು ದಂಪತಿಗಳು ಮನೆಯವರ ಅನುಪಸ್ಥಿತಿಯಲ್ಲೂ ಕೂಡ ನಾವಿಬ್ರು ಕೂಡ ಗುರುಗಳಿಗೆ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡು, ಯಾವಾಗೂ ಅವ್ರ ಆಶೀರ್ವಾದ ಅರಮುನಿದರು ಗುರು ಕಾಯುವನು ಅಂತಿದೆ. ಇವತ್ತು ಕಾಯಕದಲ್ಲಿ ಕೈಲಾಸವನ್ನ ಕಾಣಬೇಕು ಅಂತೇಳಿ ಅಣ್ಣ ಬಸವಣ್ಣವ್ರು ಹೇಳ್ಯಾರೆ. ನಾವು ಕಾಯಕವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ಆ ಕಾಯಕ ನಮ್ಮನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತದೆ ಅನ್ನುವಂತ ನಂಬಿಕೆ, ವಿಶ್ವಾಸವನ್ನ ಯಾವತ್ತೂ ಕೂಡ ಇಟ್ಕೋಬೇಕು. ಅದ್ರ ಜೊತೆಗೆ ಇವತ್ತು ಅರಗುರು ಮೂರ್ತಿಗಳ ಚರಮೂರ್ತಿಗಳ ಪಾದಾರವಿಂದಕ್ಕೆ ಇವತ್ತು ಬಹಳ ಕಷ್ಟದಲ್ಲಿ ಬಂದು ನೊಂದು ಇವತ್ತು ಅವರ ಪಾದಕ್ಕೆ ಶರಣ ಹೋದ್ರೆ ಖಂಡಿತವಾಗ್ಲೂ ಅವರು
ಬೆಟ್ಟದಂತಿದ್ದಂಥ ಕಷ್ಟವನ್ನ ಮಂಜಿನಂತೆ ಕರಗೋಗುವಂತ ಮಾಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಶರಣರಿಗೆ, ಅರಗುರು ಚರಮೂರ್ತಿಗಳಿಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ದೇವಸ್ಥಾನದಲ್ಲಿ ನಾವು ಕೈ ಮುಗಿಬೋದು, ಇವತ್ತು ದೇವರು ನಮಗೆ ಬಂದ ಕಷ್ಟಗಳನ್ನ ನಮ್ಮ ಎದುರಿಗೆ ನಿಭಾಯಿಸಕ್ಕಾಗ್ಲಿಲ್ಲ ಅಂತಂದ್ರು, ಅದನ್ನ ಕಳೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರು, ಇಂಥ ಗುರುಗಳ ಮೂಲಕ ಮಾರ್ಗದರ್ಶನದ ಮೂಲಕ ನಮ್ಮ ಕಷ್ಟಗಳನ್ನ ಕಳೆಯುವಂತ ಮಾರ್ಗವನ್ನ ತೋರಿಸ್ತಾರೆ. ತಾವೆಲ್ಲರೂ ಕೂಡ ಆಧ್ಯಾತ್ಮಿಕವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಠಮಾನ್ಯಗಳಿಗೆ ಇಂಥ ಪ್ರವಚನವನ್ನ ಕೇಳೋದ್ರ ಜೊತೆಗೆ ಇವತ್ತು ಮಠಮಾನ್ಯಗಳಿಗೂ ಕೂಡ ಇವತ್ತು ಶರಣ ಆಗ್ಬೇಕು ಅಂತೇಳಿ ನನ್ನ ಕೊನೆ ವಚನವನ್ನ ಹೇಳ್ತಾ, ನನಗೂ ಕೂಡ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅರಗುರುಚರ ಮೂರ್ತಿಗಳಿಗೆ ಅವರ ಪಾದರೊಂದಿಗೆ ನನ್ನ ಎರಡು ನುಡಿಗಳನ್ನ ಅರ್ಪಿಸಿ, ವಿಶೇಷವಾಗಿ ಇವತ್ತು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ವೇದಿಕೆ ಮೂಲಕ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಇದಕ್ಕೋಸ್ಕರ ಸಲ್ಲಿಸುತ್ತಾ ಮತ್ತೊಮ್ಮೆ ಸಿದ್ದಪ್ಪಜ್ಜನಲ್ಲಿ ಬೇಡ್ಕೊಳ್ತೀನಿ, ಮುಂದಿನ ವರ್ಷನಾದ್ರೂ ಬರಗಾಲ ತರಬೇಡಪ್ಪ ಸಿದ್ದಪ್ಪಜ್ಜ, ಒಳ್ಳೆ ಮಳೆ ಬೆಳೆಯನ್ನ ನೀಡು, ನಮ್ಮ ರೈತರನ್ನ ಬಾಳನ್ನ ಹಸನಾಗಿಸು ಅಂತೇಳಿ ಪದೇ ಪದೇ ನಾನು ವಿಶೇಷವಾಗಿ ಬೇಡ್ಕೊಳ್ಳೋದು ನಮ್ಮ ರೈತರಿಗೋಸ್ಕರನೇ. ಯಾಕಂತಂದ್ರೆ ನಾನು ಜಾಸ್ತಿ ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗ ಅವರ ಕಷ್ಟಗಳನ್ನು ನೋಡೋದಕ್ಕೆ ಆಗ್ತಾ ಇಲ್ಲ, ಅವ್ರು ಮಾಡಿದಂತ ಸಾಲ ಸೋಲಗಳನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ಅವರ ಜೀವನವನ್ನ ನಮ್ಮ ಜೀವನ ಹೆಂಗೋ ಇಟ್ಟಿರು, ಆದ್ರೆ ಅವರ ಜೀವನನ ಹಸನಾಗಿಸು ಅಂತೇಳಿ ಸಿದ್ದಪ್ಪಜ್ಜನಲ್ಲಿ ಮತ್ತೊಮ್ಮೆ ಬೇಡ್ಕೊಂಡು ಅವನ ಪಾದಾರವಿಂದಕ್ಕೆ ಆಣೆ ಮಾಡೋದು ನನ್ನ ನಮನಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದಪ್ಪಜ್ಜ.